ಓಂ ರುದ್ರಂ ಸಮಾಶ್ರಿತಾ ದೇವ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮಾ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1272ನೇ ಭಾಗ ಇದು. ಅನುಶಾಸನ ಪರ್ವದಲ್ಲಿ 205ನೇ ಭಾಗ. ನಾವೀಗ ನೋಡ್ತಿರುವ ಭಾಗ ಯಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 132ನೇ ಅಧ್ಯಾಯದ 26ನೇ ಶ್ಲೋಕ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 245ನೇ ಅಧ್ಯಾಯ ಮತ್ತು ವೈಷ್ಣವ ಪಾಠದಲ್ಲಿ 230ನೇ ಅಧ್ಯಾಯ. ಈ ಅಧ್ಯಾಯಗಳಲ್ಲಿ ಸುಮಾರು 26 ಶ್ಲೋಕಗಳು ಸಮಾಪ್ತ ಆಗಿವೆ. ಸ್ವಸ್ಥಸ್ಯ ಸುತಾಂ ಅಶೇಷ ಸನ್ಮಂಗಲಾನುಭವಂತು. ಕುರುಕ್ಷೇತ್ರಸ್ಯ ಯುದ್ಧೆ ಬಂಧು ಹತ್ಯಾಕರಣೇನ ತಾತಪ್ಯಮಾನಂ ಯುಧಿಷ್ಠಿರಂ ಪ್ರತಿ ಪಿತಾಮಹೇನ ಭೀಷ್ಮೇಣ ಶಾಂತನವೇನ ಯೇ ಧರ್ಮಾಃ ಉಪಾದಿಶ್ಯಂತ ಶಾಂತಿ ಪರ್ವಣಿ ಇದಾನೀಂ ಅನುಶಾಸನ ಪರ್ವಣಿ ಚ ಶ್ರೂಯಮಾಣಾಃ. ಯಯೇವ ಚ ಧರ್ಮಾಃ ಸಂಸಾರೇ ತಾತಪ್ಯಮಾನಾನಾಂ ಅಸ್ಮಾಕಮಪಿ ಯುಧಿಷ್ಠಿರಾಯಮಾನಾನಾಂ ತಾಪತ್ ಪರಿಹಾರಾಯ ಭವಂತೆ. ತಯೇತೆ ಧರ್ಮಾಃ ಯೇ ಶರ್ವೇಣ ಶರ್ವಾಣೀಂ ಪ್ರತಿ ಪ್ರೋಕ್ತಾಃ ಯೇ ಚ ಅನೂಕ್ತಾಃ ಅಂಬೃಣೇ ರಮಣೇನ ಬಾದರಾಯಣೇನ ಇದಂ ಜಗತ್ಪ್ರತಿ. ತೇ ಇದಾನೀಂ ಆಕರ್ಣ್ಯಂತೆ. ಪ್ರಕೃತೇಃ ಕಥಂ ಮಹತ್ತತ್ವಂ ಜಾಯತೆ, ಮಹತ್ತತ್ವಸ್ಯ ಕಾನಿ ನಾಮಾನಿ ಇತ್ಯಾದೀನಿ ಗತೇ ದಿವಸೇ ಸಮವರ್ಣ್ಯಂತ. ಅವ್ಯಕ್ತ ತತ್ವದ ವಿಕಾರ ಮಹತ್ತತ್ವ, ಅದರಿಂದ ಮುಂದೆ ಮಹತ್ತತ್ವದಿಂದ ಅಭಿಮಾನ ಹುಟ್ಟಿತು. ಅಭಿಮಾನ ಪುನಸ್ತತ್ರ ಮಹತೋ ವೈಕೃತಾದಭೂತ್, ಅದಕ್ಕೆ ಅಹಂಕಾರ ಅಂತ ಕರೀತಾರೆ. ಈ ಅಹಂಕಾರ ತತ್ವದ ಅಭಿಮಾನಿಗಳಾದಂತಹ ಗರುಡ ರುದ್ರ ಶೇಷರಿಂದಲೇ ಎಲ್ಲ ಪ್ರಾಣಿಗಳ ಉತ್ಪತ್ತಿ ವಿನಾಶ ಇತ್ಯಾದಿಗಳು ಕೂಡ ಆಗ್ತವೆ. ಆಕಾಶ, ವಾಯು, ಅಗ್ನಿ, ಜಲ ಮತ್ತೆ ಪೃಥ್ವಿ ಇವೆಲ್ಲ ಮಹಾಭೂತಗಳು ಎಲ್ಲ ಪ್ರಾಣಿಗಳ ಉತ್ಪತ್ತಿ ವಿನಾಶಗಳಿಗೆ ಕಾರಣ. ನಮಗದು ಗೊತ್ತಿದೆ. ಶಬ್ದ, ಶ್ರೋತ್ರೇಂದ್ರಿಯ ಇವೆಲ್ಲ ಇಂದ್ರಿಯಗಳು ಆಕಾಶದಿಂದ ಹುಟ್ಟಿರುವಂಥವು. ಸ್ಪರ್ಶ, ತ್ವಗೀಂದ್ರಿಯ ಮತ್ತೆ ಪ್ರಾಣಿಗಳ ಚೇಷ್ಟೆ ಇವೆಲ್ಲ ವಾಯುವಿನ ಗುಣಗಳು. ರೂಪ, ಪಾಕ ಮತ್ತು ಚಕ್ಷುರಿಂದ್ರಿಯ, ಪ್ರಕಾಶ ಇವೆಲ್ಲ 4 ತೇಜಸ್ಸಿನ ಗುಣಗಳು. ರಸ, ಸ್ನೇಹ, ಜಿಹ್ವೇಂದ್ರಿಯ ಮತ್ತು ಶೈತ್ಯ ತಂಪು ಗುಣ ಇವೆಲ್ಲ ನೀರಿನ ಗುಣಗಳು. ಗಂಧ, ಘ್ರಾಣೇಂದ್ರಿಯ ಇವೆಲ್ಲ ಪೃಥ್ವಿ ಗುಣಗಳು. ಇವೆಲ್ಲ ಸರ್ವಗುಣಗಳು ಕೂಡ ಪಾಂಚಭೌತಿಕಗಳು ಅಂತ ಶಾಸ್ತ್ರದಲ್ಲಿ ವರ್ಣಿತ ಆಗಿವೆ. ಗುಣಾನ್ ಪೂರ್ವಸ್ಯ ಪ್ರಾಪ್ನುವಂತೆ ಉತ್ತರಾಣಿತು. ಇದೆಲ್ಲ ಕೆಲವು ಹಿಂದೆ ಬಂದಿರುವಂತದೇ ಆಗಿದೆ, ಬಹಳ ವಿವರವಾಗಿ ನೋಡ್ಬೇಕಾಗಿಲ್ಲ. ಮೊದಲಿನ ಭೂತಗಳು ಅನಂತರ ಜನಿಸಿದ ಭೂತಗಳಲ್ಲಿ ಕಂಡು ಬರ್ತವೆ. ಆಕಾಶದ ಗುಣ ವಾಯುವಿನಲ್ಲಿ, ಆಕಾಶದ ಗುಣಗಳು ವಾಯು ಗುಣಗಳ, ಆಕಾಶ ಮತ್ತು ವಾಯುಗಳ ಗುಣಗಳು ಅಗ್ನಿಯಲ್ಲಿ, ಮತ್ತೆ ಆಕಾಶ ವಾಯು ಅಗ್ನಿಗಳ
ಗುಣಗಳು ಜಲದಲ್ಲಿ, ಆಕಾಶ, ವಾಯು, ಅಗ್ನಿ, ಜಲದ ಗುಣಗಳು ಪೃಥ್ವಿಯಲ್ಲಿ ಕೂಡ ಕಂಡು ಬರ್ತವೆ. ಉಪಲಭ್ಯ ಅಪ್ಸುಯೇ ಗಂಧಂ ಕೇಚಿತ್ ಭೂಯು ಅನೈಪುಣಾಹ. ಗಂಧದಲ್ಲಿ ನೀರಿನಲ್ಲಿ ಗಂಧ ಕಾಣಿಸ್ತದಲ್ಲ, ಒಂದು ಸ್ಮೆಲ್, ಅದನ್ನು ನೋಡಿ ಕೆಲವರು ಶಾಸ್ತ್ರಾರ್ಥವನ್ನ ಅಷ್ಟೇನು ಚೆನ್ನಾಗಿ ಬಲ್ಲವರಲ್ಲವಾದವರು ನೀರಿನಲ್ಲಿ ಗಂಧ ಇದೆ ಅಂತ ಹೇಳ್ತಾರೆ. ಆದ್ರೆ ವಾಸ್ತವಿಕವಾಗಿ ನೀರಿನಲ್ಲಿ ಗಂಧ ಇರೋದಿಲ್ಲ. ನೀರಿನಲ್ಲಿ ಆ ಗಂಧರೂಪವಾದ ಗುಣವನ್ನ ಪ್ರಾಜ್ಞರಾದವರು ಒಪ್ಪೋದಿಲ್ಲ. ನೀರಿಗೆ ಗಂಧ ಇಲ್ಲ, ಅದು ಪೃಥ್ವಿದ್ದೇ ಗುಣ. ಈ ನಮ್ಮ ಶರೀರಗಳೇನಿವೆ ಅದರಲ್ಲಿ ಆ ಗಂಧಕ್ಕೆ ಭೂಮಿ ಕಾರಣ ಆಗಿದೆ, ರಸಕ್ಕೆ ಜಲ ಕಾರಣ ಆಗಿದೆ, ಚಕ್ಷುಸ್ಸು ಮತ್ತು ಚಕ್ಷುಸ್ಸಿನಲ್ಲಿ ಜ್ಯೋತಿ ಇದೆ, ಪ್ರಕಾಶವಿದೆ. ಇದೆಲ್ಲ ಮತ್ತೆ ಶರೀರದಲ್ಲಿ ಎಲ್ಲೆಲ್ಲಿ ವಿವರ ಇದೆ, ಖಾಲಿ ಜಾಗವಿದೆ, ಅಲ್ಲೆಲ್ಲ ಆಕಾಶವೂ ಕೂಡ ಇದೆ. ಆಕಾಶ ಮಹಾಭೂತವೂ ಕೂಡ ಅಲ್ಲೆಲ್ಲ ಇದ್ದೇ ಇದೆ. ಈಗ ನಾವು ಸ್ಥೂಲ ರೂಪದಲ್ಲಿ ನೋಡ್ತಾ ಇರುವಂತಹ ನಮ್ಮ ಭೂಮಿ, ನಾವಿರುವ ಗ್ಲೋಬ್, ನಾವು ಕುಡಿಯುವ ನೀರು, ನಾವು ಉಪಯೋಗಿಸುವ ಬೆಂಕಿ, ಸೇವಿಸುವ ಗಾಳಿ, ಇವೆಲ್ಲ ಏನಿವೆ ಇವು ಶುದ್ಧ ಮಹಾಭೂತಗಳಲ್ಲ. ಶುದ್ಧ ಮಹಾಭೂತಗಳಿಂದ ಈ ಸ್ಥೂಲ ಮಹಾಭೂತಗಳು ಹುಟ್ಟಿವೆ. ಪೃಥ್ವಿಯಲ್ಲಿ, ಗ್ಲೋಬಿನಲ್ಲಿ ಪೃಥ್ವಿ ತತ್ವ, ಜಲತತ್ವ, ತೇಜಸ್ತತ್ವ, ವಾಯುತತ್ವ, ಹೀಗೆ ಎಲ್ಲಾ ತತ್ವಗಳು ಕೂಡ ಇದ್ದೇ ಇವೆ. ನಾವು ಕುಡಿಯುವ ನೀರಿನಲ್ಲೂ ಕೂಡ ಪೃಥ್ವಿಯ ಜಲದ ಅಂಶಗಳು, ವಾಯುವಿನ ಅಂಶಗಳು ಇವೆಲ್ಲ ಇದ್ದೇ ಇರ್ತವೆ. ನಾವು ಉಪಯೋಗಿಸುವ ಸ್ಥೂಲವಾದ ಈ ಭೂಮಂಡಲ ಅಂದ್ರೆ ನಾವು ಉಪಯೋಗಿಸುವ ಈ ಮಣ್ಣು, ನಡೆದಾಡುವ ಮಣ್ಣು, ನೀರು ಇತ್ಯಾದಿ ಎಲ್ಲವೂ ಕೂಡ ಹೀಗೆ ಸಮ್ಮಿಶ್ರವಾದದ್ದೇ ಆಗಿದೆ. ನಮ್ಮ ಕೇಶಗಳು, ನಮ್ಮ ಎಲುಬು, ಉಗುರು, ಹಲ್ಲು, ಚರ್ಮ, ಉದರ ಇವೆಲ್ಲವೂ ಕೂಡ ಪೃಥ್ವಿ ತತ್ವದ ಒಂದು ಅಭಿವ್ಯಕ್ತಿಯಾಗಿದೆ. ಯತ್ಕಿಂಚಿದಪಿ ಕಾಯೇಸ್ಮಿನ್ ಧಾತು ದೋಷ ಮಲಾಶ್ರಿತಂ. ವಾತ, ಪಿತ್ತ, ಕಫ ಅನ್ನುವಂತ 3 ಧಾತುಗಳು, ಮತ್ತೆ ಆ ಧಾತುಗಳ ದೋಷದ ಪ್ರಕೋಪದಿಂದ ಆಗಿರುವಂಥದ್ದು, ಮತ್ತೇನಾದ್ರೂ ಕಶ್ಮಲ ಈ ಶರೀರದಲ್ಲಿ ಕಂಡ್ರೆ ಅದೆಲ್ಲವೂ ಕೂಡ ಪಂಚಮಹಾಭೂತದಿಂದ ಹುಟ್ಟಿದ್ದಿದೆ. ದೇಹೇ ನಾಸ್ತಿ ನೈವಾಸ್ತಿ ಅಭೌತಿಕಂ. ಅಭೌತಿಕವಾದದ್ದು ಈ ಶರೀರದಲ್ಲಿ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆತ್ಮ ಒಬ್ಬ ಒಳಗಿದ್ದಾನೆ, ಆದ್ರೆ ಅವನು ಶರೀರದ ಭಾಗ ಅಲ್ಲ. ಅವನು ಶರೀರಕ್ಕಿಂತ ಭಿನ್ನವಾಗಿಯೇ ಇದ್ದಾನೆ, ಶರೀರದಲ್ಲಿ ಆತ ಬಂಧಿತನಾಗಿದ್ದಾನೆ ಮಾತ್ರ. ಬುದ್ಧಿ, ಇಂದ್ರಿಯ, ಕರ್ಣ, ಚರ್ಮ, ನೇತ್ರ, ನಾಲಿಗೆ, ನಾಸಿಕ ಇವೆಲ್ಲ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಇತ್ಯಾದಿ ಏನಿವೆ ಅದರ ವಿಷಯ, ಇವೆಲ್ಲವೂ ಕೂಡ ಪಂಚಮಹಾಭೂತಗಳ ಪರಿಣಾಮವನ್ನೇ ಹೊಂದಿವೆ. ಮಾತನಾಡೋದು, ಕೆಲಸ ಮಾಡೋದು, ನಡೆಯುವುದು, ಸಂತೋಷ ಪಡುವುದು, ವಿಸರ್ಗವನ್ನು ಮಾಡುವುದು ಇವೆಲ್ಲ ಕರ್ಮೇಂದ್ರಿಯಗಳ ಗುಣಗಳಾಗಿವೆ. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ ಹೀಗೆ. ವಾಕ್ ಇದರ ಕೆಲಸ ಮಾತನಾಡುವುದು, ಪಾಣಿ ಇದರ ಕೆಲಸ ಮಾಡುವುದು, ಪಾದದ ಕೆಲಸ ನಡೆಯುವುದು, ಮತ್ತೆ ಪಾಯುವಿನ ಕೆಲಸ ವಿಸರ್ಗ, ಉಪಸ್ಥೇಂದ್ರಿಯದ ಕೆಲಸ ಸಂತೋಷ ಪಡುವುದು, ಪ್ರೀತಿ ಅಂತ ಅದನ್ನ ಶ್ಲೋಕದಲ್ಲಿ ಹೇಳ್ತಾರೆ. ದಾಂಪತ್ಯ ಸುಖವನ್ನು ಅನುಭವಿಸುವುದು, ಇವೆಲ್ಲವೂ ಕೂಡ ಪಂಚಮಹಾಭೂತಗಳ ಗುಣಗಳೇ ಆಗಿವೆ. ಇದಕ್ಕೆಲ್ಲದಕ್ಕೂ ಕೂಡ ಪ್ರತ್ಯೇಕವಾಗಿ ಅಭಿಮಾನಿಗಳಾದಂತಹ ದೇವತೆಗಳು ಕೂಡ ಇದ್ದಾರೆ. ಕಾಟಕೋಪನಿಷತ್ನಲ್ಲಿ ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿರ್ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ ಅಂತ ಮಂತ್ರ ಕೇಳಿ ಬರ್ತದೆ. ಎಲ್ಲ ದೇವತೆಗಳ ತಾರತಮ್ಯವನ್ನ ಹೇಳುವಂಥದ್ದು ಇದು. ಅನೇಕ ಬಾರಿ ಇದನ್ನು ಮಂಗಲಾಚರಣದಲ್ಲಿ ನಾನು ಹೇಳಿರ್ತೇನೆ. ಈ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ದೊಡ್ಡವರು, ಅರ್ಥಾಭಿಮಾನಿ ದೇವತೆಗಳಿಗಿಂತ ಮನೋಭಿಮಾನಿ ದೇವತೆಗಳು ದೊಡ್ಡವರು,
ಅದಕ್ಕಿಂತ ಬುದ್ಧಿಗೆ ಅಭಿಮಾನಿಯಾದ ದೇವತೆ ದೊಡ್ಡವಳು, ಮುಂದೆ ಆತ್ಮಕ್ಕೆ ಅಭಿಮಾನಿಯಾದ ದೇವತೆ ದೊಡ್ಡವನು, ಮುಂದೆ ಆ ಆತ್ಮದ ಅಭಿಮಾನಿ ದೇವತೆ ಮಹತ್ತತ್ವ, ಮಹತ್ತತ್ವದ ಅಭಿಮಾನಿ ದೇವತೆಗಳಿಗಿಂತ ಅವ್ಯಕ್ತ ಅಭಿಮಾನಿ ದೇವತೆ ದೊಡ್ಡವಳು, ಅದಕ್ಕಿಂತ ಪುರುಷ ದೊಡ್ಡವನು ಅಂತ ಈಗ ಅಲ್ಲಿ ವರ್ಣನೆ ಇದೆ. ಇಂದ್ರಿಯಾಭಿಮಾನಿ ದೇವತೆಗಳು ಅಂದ್ರೆ ಚಂದ್ರ, ಕುಬೇರ, ಸೂರ್ಯ, ವರುಣ, ಅಶ್ವಿನಿ ದೇವತೆಗಳು, ಅಗ್ನಿ, ಇಂದ್ರನ ಮಕ್ಕಳು, ಯಮ, ದಕ್ಷ, ಇವರೆಲ್ಲರೂ ಕೂಡ ಇಂದ್ರಿಯಕ್ಕೆ ಅಭಿಮಾನಿಗಳಾದಂತಹ ದೇವತೆಗಳಾಗಿದ್ದಾರೆ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇದಕ್ಕೆಲ್ಲ ಅವರು ಅಭಿಮಾನಿಗಳಾಗಿದ್ದಾರೆ. ಕುಬೇರ, ಚಂದ್ರ, ಇವರೆಲ್ಲರೂ ಕೂಡ, ವರುಣ, ಇವರೆಲ್ಲರೂ ಕೂಡ ಕಿವಿಗೆ ಅಭಿಮಾನಿಗಳಾಗಿದ್ದಾರೆ. ಸೂರ್ಯ ಚಕ್ಷುಸಿಗೆ ಅಭಿಮಾನಿಯಾಗಿದ್ದಾನೆ. ವಾಗೀಂದ್ರಿಯಕ್ಕೆ ಅಗ್ನಿ ಅಭಿಮಾನಿಯಾಗಿದ್ದಾನೆ. ಹೀಗೆ ಆ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳಲ್ಲಿ ಬೇರೆ ಬೇರೆ ದೇವತೆಗಳೇ ಇದ್ದಾರೆ. ತತ್ವನ್ಯಾಸಾದಿಗಳಲ್ಲಿ ಈ ಎಲ್ಲ ಸಂಗತಿಗಳು ಕೂಡ ಬರ್ತವೆ. ಅದನ್ನ ಹಿಂದೆ ನಾವು ಅನೇಕ ಬಾರಿ ನೋಡಿದ್ದೇವೆ. ಇವರೆಲ್ಲ ಈ ಇಂದ್ರಿಯಾಭಿಮಾನಿ ದೇವತೆಗಳು. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳಿವೆ. 5 ಕರ್ಮೇಂದ್ರಿಯದಿಂದ ಮಾಡುವ ಕೆಲಸಗಳು, 5 ಜ್ಞಾನೇಂದ್ರಿಯದಿಂದ ಮಾಡುವಂತ ಕೆಲಸಗಳು, ಹೀಗೆಲ್ಲ ಪ್ರತ್ಯೇಕ ಕಾರ್ಯಗಳೇ ಇವೆ. 5 ಜ್ಞಾನೇಂದ್ರಿಯಗಳ ವಿಷಯಗಳು ಅಂದ್ರೆ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ. 5 ಕರ್ಮೇಂದ್ರಿಯದಿಂದ ಮಾಡುವ ಕೆಲಸಗಳನ್ನ ಈ 40ನೇ ಶ್ಲೋಕದಲ್ಲಿ ವಾಕ್ಯಂ, ಕ್ರಿಯಾ, ಗತಿ, ಪ್ರೀತಿ, ಉತ್ಸರ್ಗಶ್ಚೇತಿ ಪಂಚಧ ಅನ್ನುವ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಅರ್ಥಾಭಿಮಾನಿ ದೇವತೆಗಳಿಗಿಂತ ಮನೋಭಿಮಾನಿ ದೇವತೆಗಳು ದೊಡ್ಡವರು ಅಂತ ಅಲ್ಲಿ ಹೇಳ್ತಾರೆ. ಅರ್ಥಾಭಿಮಾನಿ ದೇವತೆಗಳು ಯಾರು? ಇಂದ್ರಿಯಾಭಿಮಾನಿ ದೇವತೆಗಳು ಕಕ್ಷಾ ತಾರತಮ್ಯದ ದೃಷ್ಟಿಯಿಂದ ಇಂದ್ರನಲ್ಲಿ ಹೋಗಿ ನಿಲ್ತಾರೆ. ಇಂದ್ರನವರೆಗೆ ಅವರಿಗೆ ಸ್ಥಾನ. ಮುಂದೆ ಅರ್ಥಾಭಿಮಾನಿ ದೇವತೆಗಳು ಅಂದ್ರೆ ಸುಪರ್ಣಿ, ವಾರುಣಿ ಮತ್ತು ಉಮಾ, ಈ ಮೂವರು ಅರ್ಥಾಭಿಮಾನಿ ದೇವತೆಗಳಾಗಿದ್ದಾರೆ. ಆ ಅರ್ಥಾಭಿಮಾನಿ ದೇವತೆಗಳು ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ದೊಡ್ಡವರಾಗಿದ್ದಾರೆ. ತಿಸ್ರೋ ದ್ವಿದ್ವೇಕ ದೇವತಾ, ಅವರು 10 ವಿಷಯಗಳೇನಿವೆ, 5 ಕರ್ಮೇಂದ್ರಿಯದ ವಿಷಯ, 5 ಜ್ಞಾನೇಂದ್ರಿಯದ ವಿಷಯ, ಹೀಗೆ ಅವುಗಳಲ್ಲಿ ಅವರು 4ಕ್ಕೆ ಒಬ್ಬಳು, 4ಕ್ಕೆ ಮತ್ತೊಬ್ಬಳು, 2ಕ್ಕೆ ಮತ್ತೊಬ್ಬಳು ಎಂಬ ದೃಷ್ಟಿಯಿಂದ ಅಭಿಮಾನಿಗಳಾಗಿದ್ದಾರೆ. ಜ್ಞಾನೇಂದ್ರಿಯಗಳಿಂದ ಏನು ವಿಷಯ ತಿಳಿದು ಬರ್ತದೆ, ಶಬ್ದ, ಸ್ಪರ್ಶ, ಅದಕ್ಕೆ ಗರುಡನ ಪತ್ನಿಯಾದಂತಹ ಸುಪರ್ಣಿ ದೇವತೆಯಾಗಿದ್ದಾಳೆ. ರೂಪರಸಗಳಿಗೆ ವಾರುಣಿ ದೇವತೆಯಾಗಿದ್ದಾಳೆ. ಗಂಧಕ್ಕೆ ಪಾರ್ವತೀ ದೇವಿ, ಅವಳು ಅಭಿಮಾನಿಯಾಗಿದ್ದಾಳೆ. ಇದು ಜ್ಞಾನೇಂದ್ರಿಯಗಳ ವಿಷಯಗಳಿಗೆ ಸಂಬಂಧಪಟ್ಟದ್ದು. ಮುಂದೆ ಕರ್ಮೇಂದ್ರಿಯದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೂಡ ನಾವು ಹೀಗೆ ಆ ತತ್ವವನ್ನ ತಿಳಿದುಕೊಳ್ಬೇಕು. ಹೇಗೆ ಅಂದ್ರೆ ಅಭಿಜಲ್ಪ ಶಿಲ್ಪಯೋಹ, ಅದನ್ನೇ ಇಲ್ಲಿ ಹೇಳ್ತಾರೆ. ಅಭಿಜಲ್ಪ ಅಂದ್ರೆ ಮಾತನಾಡುವುದು, ವಾಕ್ಯಂ ಅಂತ ಹೇಳ್ತಾರೆ. ಶಿಲ್ಪ ಅಂದ್ರೆ ಕ್ರಿಯಾ. ಇವೆರಡಕ್ಕೂ ಕೂಡ ಗರುಡ ಪತ್ನಿ ಅಭಿಮಾನಿಯಾಗಿದ್ದಾಳೆ. ಮುಂದೆ ಗತಿ ವಿಸರ್ಗಗಳಿಗೆ, ಕಾಲಿನ ಕೆಲಸ ಗತಿ, ಮತ್ತೆ ಈ ಪಾಯುವಿನ ಕೆಲಸ ವಿಸರ್ಜನ, ಇವೆರಡಕ್ಕೂ ಕೂಡ ವಾರುಣಿ ಅಭಿಮಾನಿಯಾಗಿದ್ದಾಳೆ. ಮುಂದೆ ಉಪಸ್ಥೇಂದ್ರಿಯದ ಕೆಲಸ ಭೋಗ, ಸ್ತ್ರೀ ಪುರುಷರು ಏನು ಸುಖ ಪಡಿತಾರೆ ಅದು ಉಪಸ್ಥೇಂದ್ರಿಯದಿಂದ ಆಗುವಂತ ಕೆಲಸ, ಅದಕ್ಕೆ ಪಾರ್ವತಿ ಅಭಿಮಾನಿಯಾಗಿದ್ದಾಳೆ. ಹೀಗೆ ಪಾರ್ವತಿ ಒಟ್ಟಾರೆ 2ಕ್ಕೆ, ಸುಪರ್ಣಿ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳಲ್ಲಿ 2 ಸುಪರ್ಣಿ ಹಂಚಿಕೊಂಡಿದ್ದಾಳೆ. ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳಲ್ಲಿ 2 ವಾರುಣಿ ಹಂಚಿಕೊಂಡಿದ್ದಾಳೆ. ಜ್ಞಾನೇಂದ್ರಿಯಗಳಲ್ಲಿ 1 ಮತ್ತು ಕರ್ಮೇಂದ್ರಿಯಗಳಲ್ಲಿ 1 ಪಾರ್ವತಿ ದೇವಿ ಹಂಚಿಕೊಂಡಿದ್ದಾಳೆ. ಹೀಗೆ ಒಟ್ಟು 10 ವಿಷಯಗಳಾಗ್ತವೆ. ಮುಂದೆ ಮನೋಭಿಮಾನಿಗಳಾದವರೇ ರುದ್ರ, ವೀಂದ್ರ, ಶೇಷ, ಈ 3 ಜನ ಕೂಡ ಆಗಿದ್ದಾರೆ. ಅದು ಭಾಷಣದಲ್ಲಿ ಬಂದಿದೆ. ಈ ಅರ್ಥಾಭಿಮಾನಿ ದೇವತೆಗಳಿಗಿಂತ ಇವರು 3 ಜನ ದೊಡ್ಡವರಾಗಿದ್ದಾರೆ. ಅವರಿಗಿಂತ ಬುದ್ಧಾಭಿಮಾನಿಯಾದ ದೇವತೆ ಸರಸ್ವತಿ, ಅವಳು ದೊಡ್ಡವಳು. ಅವಳಿಗಿಂತ ತಸ್ಯ ಬ್ರಹ್ಮ ಮಹಾನ್ ಆತ್ಮ, ಜೀವಾಭಿಮಾನಿಯಾದಂತಹ ಮಹತ್ ಶಬ್ದವಾಚ್ಯನಾದ ಬ್ರಹ್ಮ ದೊಡ್ಡವನಾಗಿದ್ದಾನೆ. ಅದನ್ನೇ ನಿನ್ನೆ ನಾವು ನೋಡಿದ ಶ್ಲೋಕದಲ್ಲಿ
ಮಹಾನ್ ಎಂಬ ಶಬ್ದದಿಂದ ನಾವು ನೋಡಿದ್ದೇವೆ. ಮಹಾನ್ ಬುದ್ಧಿ ಮತಿ ಪ್ರಜ್ಞಾ ಅಂತ ಹೀಗೆ. ಆ ಚತುರ್ಮುಖ ಬ್ರಹ್ಮನೇ ಬುದ್ಧಿಗೂ ಅಭಿಮಾನಿಯಾಗಿದ್ದಾನೆ, ಮಹತ್ತತ್ವಕ್ಕೂ ಅಭಿಮಾನಿಯಾಗಿದ್ದಾನೆ. ಅವನ ಪತ್ನಿಯೂ ಕೂಡ ಬುದ್ಧಿಗೂ ಅಭಿಮಾನಿಯಾಗಿದ್ದಾಳೆ. ತಥೋ ತೇಭ್ಯ ಬುದ್ಧಿ ಸರಸ್ವತಿ ಅಂತ, ಬುದ್ಧಿ ಅಭಿಮಾನಿನಿ ಸರಸ್ವತಿ ಅಂತ ಹೇಳ್ತಾರೆ. ಹೀಗೆ ಚತುರ್ಮುಖ ಬ್ರಹ್ಮ, ಸರಸ್ವತಿ, ಮುಖ್ಯ ಪ್ರಾಣ ಭಾರತೀಯರು ಬುದ್ಧಿ ಮತ್ತು ಮಹತ್ತತ್ವ ಇವೆರಡಕ್ಕೂ ಕೂಡ ಅಭಿಮಾನಿಗಳಾಗಿದ್ದಾರೆ. ಅದನ್ನು ನಾವು ಹಿಂದೆ ನೋಡಿದ್ದೇವೆ. ಅದಕ್ಕಿಂತ ದೊಡ್ಡವಳಾದವಳು ಅವ್ಯಕ್ತ ತತ್ವದ ಅಭಿಮಾನಿನಿ ದೇವತೆ ಆದಂತಹ ಲಕ್ಷ್ಮೀದೇವಿ. ಅದನ್ನ ನಾವು ಹಿಂದೆ ನೋಡಿದ್ದೇವೆ. ತಸ್ಯಾಸ್ತು ಪುರುಷ ಪೂರ್ಣ ಪುರುಷೋ ವಿಷ್ಣು ಪೂರ್ಣತ್ವ ನೈವ ತತ್ಸಮಃ. ಇವರೆಲ್ಲರಿಗಿಂತ ದೊಡ್ಡವನಾದವು, ಲಕ್ಷ್ಮೀದೇವಿಗಿಂತ ಹೆಚ್ಚಿನ ಸ್ಥಾನದಲ್ಲಿರುವಂತವನು ಪೂರ್ಣನಾದಂಥ ಪುರುಷ ಶಬ್ದವಾಚ್ಯನಾದಂಥ ಪರಮಾತ್ಮನಾಗಿದ್ದಾನೆ. ನೈವ ತತ್ಸಮಃ, ಅವನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಭಾಷ್ಯ. ಸಾ ಕಾಷ್ಠ ಸಾ ಪರಾಗತಿ ಅಂತ ಕಾಠಕ ಉಪನಿಷತ್ತಿನ ಮಾತು. ಇಲ್ಲಿ ಇಂದ್ರಿಯಾಣಾಂತು ಸರ್ವೇಶಾಂ ಈಶ್ವರಂ ಮನ ಉಚ್ಯತೆ ಅಂತ ಬಂದಿದೆ. ಇದನ್ನು ಕೂಡ ನಾವೀಗ ಗಮನಿಸಬೇಕು. ಎಲ್ಲಾ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ದೊಡ್ಡವರು, ಅರ್ಥಾಭಿಮಾನಿ ದೇವತೆಗಳಿಗಿಂತ ಮನೋಭಿಮಾನಿ ದೇವತೆಗಳು ದೊಡ್ಡವರು ಅಂತ ಇಲ್ಲಿ ಬಂತು. ನಡುವೆ ಅರ್ಥವೊಂದನ್ನ ಹೆಚ್ಚು ಇಲ್ಲಿ ಪರಿಗಣನೆ ಮಾಡಲಿಲ್ಲ ಮಹಾಭಾರತದಲ್ಲಿ. ವಾಕ್ಯ ಕ್ರಿಯಾ ಗತಿ ಅಂತ ಇಷ್ಟು ಹೇಳುವುದನ್ನು ಬಿಟ್ರೆ ಹೆಚ್ಚಿನದೇನನ್ನು ಹೇಳಲಿಲ್ಲ. ನೇರವಾಗಿ ಅರ್ಥಾಭಿಮಾನಿ ದೇವತೆಗಳ ಬಗ್ಗೆ ಬರಲಿಲ್ಲ. ಈ ಶ್ಲೋಕದಲ್ಲಿ 41ನೇ ಶ್ಲೋಕದಲ್ಲಿ ಇಂದ್ರಿಯಾಭಿಮಾನಿ ಎಲ್ಲ ಇಂದ್ರಿಯಗಳಿಗೂ ಕೂಡ ಮನಸ್ಸೇ ಒಡೆಯ ಆಗಿದೆ. ಮನಸ್ಸಿನ ಸಂಕಲ್ಪವಿಲ್ಲದೆ ಹೋದ್ರೆ 5 ಕರ್ಮೇಂದ್ರಿಯ ಆಗಲಿ 5 ಜ್ಞಾನೇಂದ್ರಿಯಗಳಾಗಲಿ ಯಾವುದು ಕೂಡ ಯಾವ ಕೆಲಸವನ್ನು ಮಾಡಲಾರು. ಅದರಿಂದ ಅರ್ಥಜ್ಞಾನವೂ ಬರೋದಿಲ್ಲ. ಹೀಗೆ ಮನಸ್ಸಿನ ಅಧೀನವೇ ಈ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು, ಮತ್ತೆ ಅವುಗಳಿಂದ ಆಗಬೇಕಾದಂತಹ ವಿಷಯ ಗ್ರಹಣ. ಈ ಮನೋಭಿಮಾನಿಗಳಾದವರೇ ರುದ್ರ, ಗರುಡ ಮತ್ತೆ ಶೇಷರಾಗಿದ್ದಾರೆ. ನಮ್ಗಿದನ್ನ ಹಿಂದೆ ಕೇಳಿ ಗೊತ್ತಿದೆ. ಪ್ರಾರ್ಥನಾ ಕ್ಷಣಂ ತಚ್ಚ ಇಂದ್ರಿಯಂ ತು ಮನಸ್ಮೃತಂ. ಪ್ರಾರ್ಥನಾ ಲಕ್ಷಣಂ ಅಂತ ಆಗ್ಬೇಕದು. ಪ್ರಾರ್ಥನಾ ಕ್ಷಣಂ ಅಂತ ಆಗಿದೆ, ಅದು ತಪ್ಪಾಗಿದೆ. ಅದನ್ನು ತಿದ್ದುಕೊಳ್ಬೇಕು. ಪ್ರಾರ್ಥನಾ ಲಕ್ಷಣಂ ಅಂತಾನೆ ಉಳಿದ ಪಾಠಗಳಲ್ಲೆಲ್ಲ ಕಾಣಿಸ್ತದೆ. ಪ್ರಾರ್ಥನಾ ಅಂದ್ರೆ ಆಲೋಚನೆಗಳು, ಸಂಕಲ್ಪ, ನಾನು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ. ನಾವು ಪ್ರಾರ್ಥನೆ ಅಂದ್ರೆ ಇನ್ನೊಬ್ಬರ ಎದುರಿಗೆ ಹೋಗಿ ಬೇಡುವುದನ್ನ ಪ್ರಾರ್ಥನಾ ಅಂತ ಹೇಳ್ತೀವಿ. ಅಷ್ಟು ಮಾತ್ರ ಪ್ರಾರ್ಥನಾ ಏನಲ್ಲ. ಮನಸ್ಸಿನ ಆಲೋಚನೆಗಳು, ಹೀಗೆ ನಾನು ಮಾಡಬೇಕು, ಹೀಗೆ ಮಾಡಬಾರ್ದು ಇತ್ಯಾದಿ ಆಲೋಚನೆಗಳು, ಅದಕ್ಕೆ ಮನಸ್ಸು ಅಂತ ಹೇಳ್ತಾರೆ. ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ ಬೇರೆ ಕಡೆ ಭಾಗವತ ತಾತ್ಪರ್ಯದಲ್ಲಿ ಮನಸ್ಸು ಅನೇಕ ಸಂಕಲ್ಪ ವಿಕಲ್ಪಗಳನ್ನು ಇಡ್ತದೆ. ಬುದ್ಧಿ ಅಧ್ಯವಸಾನಾಯ, ಮನಸ್ಸಿಗೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ 5 ವಿಭಾಗಗಳಿವೆ ಮನಸ್ಸಿನಲ್ಲಿ. ಅದರಲ್ಲಿ ಮನಸ್ಸು ಕೇವಲ ಆಯ್ಕೆಗಳನ್ನು ನಮ್ಮ ಎದುರುಗಿಡ್ತದೆ. ಇದು ಈ ಕೆಲಸ, ಆ ಕೆಲಸ, ಮಾಡಬೇಕಾದ ಕೆಲಸ, ಮಾಡಬಾರ್ದಾದ ಕೆಲಸ, ನೈತಿಕ ಅನೈತಿಕ ಎಲ್ಲವನ್ನೂ ನಮ್ಮ ಎದುರಿಗಿಡ್ತದೆ. ಅದನ್ನ ಅಧ್ಯವಸಾನಾಯ ಬುದ್ಧಿ, ತೀರ್ಮಾನ ಮಾಡುವುದು ಆ ಬುದ್ಧಿ ಅಂತ ಈಗ ಅದರ ಅರ್ಥ. ಅದರಿಂದ ಅಲ್ಲಿ ಪ್ರಾರ್ಥನಾ ಅಂತಂದ್ರೆ ಸಂಕಲ್ಪ ಅಂತ ಅದರ ಅರ್ಥ. ಪ್ರಾರ್ಥನಾ ಶಬ್ದಕ್ಕೆ ಅನೇಕ ಆಲೋಚನೆಗಳು, ಸಂಕಲ್ಪ ಅನ್ನೋದನ್ನ ಆಲೋಚನೆ ಅಂತ ಕೂಡ ನಾವು ಭಾವಿಸಬಹುದು. ನಿಯುಕ್ತೆ ಚ ಸದಾ ತಾನಿ ಭೂತಾತ್ಮ ಮನಸಾ ಸಹ, ಪ್ರಭುವಾದ ಪರಮಾತ್ಮನು ಅಂತಲ್ಲಿದೆ. ಪ್ರಭುವಾದ ಪರಮಾತ್ಮ ಅಥವಾ ಈ ಭೂತಾತ್ಮ ಅಂತಂದ್ರೆ ನಾವು ಮುಖ್ಯ ಪ್ರಾಣ, ಚತುರ್ಮುಖ ಬ್ರಹ್ಮ ಅವರನ್ನು ಕೂಡ ಅರ್ಥ ಮಾಡ್ಕೊಳ್ಬಹುದು. ಅವನು ಈ ಮನಸ್ಸಿನ ಜೊತೆಯಲ್ಲಿ ಉಳಿದ ಎಲ್ಲಾ ಇಂದ್ರಿಯಗಳನ್ನು ಕೂಡ ತೊಡಗಿಸ್ತಾನೆ. ಮನಸ್ಸಿದ್ರೆ ಅವೆಲ್ಲ ಕಾರ್ಯಗಳನ್ನು ಮಾಡ್ತವೆ. ಹೀಗೆ ಆ ಮನಸ್ಸು ಎಂಬುದು ಎಲ್ಲದಕ್ಕೂ ಕೂಡ ಏನು ಕಾರ್ಯವನ್ನು ಮಾಡಲಿಕ್ಕೆ, ಕಾರ್ಯವನ್ನು ಮಾಡದೇ ಇರ್ಲಿಕ್ಕೆ ಒಂದು ನಿಮಿತ್ತವಾಗಿದೆ ಅಂತ ಅದರ ತಾತ್ಪರ್ಯ. ಇದಲ್ಲದೆ ನಾವೀಗ ಮನಸ್ಸಿನ ಆಲೋಚನೆಗಳನ್ನು ಇಲ್ಲಿ ನೋಡಿದ್ವಿ. ಮನಸ್ಸಿನಿಂದೇ ಗರುಡ ಶೇಷ ರುದ್ರರು ಮನಸ್ಸಿಗೆ ಅಭಿಮಾನಿಗಳು ಅಂತ ನೋಡಿದ್ವಿ. ಆ ಗರುಡ ಶೇಷ ರುದ್ರರು ಹಿಂದೆ ನಾವು ನೋಡಿದಂತೆ ಮನಸ್ಸಿನ ಕೆಲವು ಆಯಾಮಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಅದನ್ನು
ಈಗ ಒಂದ್ ಬಾರಿ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಬೇಕಷ್ಟೆ. ಮನಸ್ಸೂಕ್ಷ್ಮಂ ಜ್ಞಾನ ಯೋಗ್ಯಂ. ಸ್ಥೂಲ ಮನಸ್ಸು ಮತ್ತು ಸೂಕ್ಷ್ಮ ಮನಸ್ಸು ಅಂತ ಎರಡಿದೆ. ಮನಸ್ಥೂಲಂತು ವಾಸವ. ಸ್ಥೂಲ ಮನಸ್ಸಿನ ದೇವತೆ ಇಂದ್ರನೂ ಆಗ್ತಾನೆ. ಸೂಕ್ಷ್ಮ ಮನಸ್ಸಿನ ದೇವತೆಗಳು ಗರುಡ ಶೇಷ ರುದ್ರರು. ರುದ್ರಸ್ತು ಮನನಾಖ್ಯಂಚ. ನಮಗೆ ವಿಷಯದ ಮನನ ಮಾಡಿಸುವಂತವನು ರುದ್ರ. ಸ್ಥಿರವಾದ ಸ್ಮರಣೆಯನ್ನು ಕೊಟ್ಟು, ಚಾಂದೋಗ್ಯ ಉಪನಿಷತ್ ಭಾಷ್ಯ ಹೇಳುವಂತೆ ಸ್ಥಿರವಾದ ಸ್ಮರಣೆಯನ್ನು ಕೊಟ್ಟು ನಮಗೆ ಮನನ ಮಾಡಿಸುವನು. ಮನನ ಮಾಡಿಸುವುದು ಅನ್ನುವುದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬಂದ ವಿಷಯ. ಸ್ಥಿರವಾದ ಸ್ಮರಣೆ ಕೊಡುವವನು ರುದ್ರ ಅಂತನ್ನುವ ವಿಷಯ ಚಾಂದೋಗ್ಯ ಉಪನಿಷತ್ನಲ್ಲಿ ಬಂದಿದೆ. ಹೀಗೆ ಸ್ಥಿರವಾದ ಸ್ಮರಣೆಯನ್ನು ಕೊಟ್ಟು ಮನನ ಮಾಡಿಸುವಂತವನು ರುದ್ರನಾಗಿದ್ದಾನೆ. ರುದ್ರಾಣಿಗೆ ಹೇಳ್ತಾ ಇರುವ ಈ ಸಂವಾದದಲ್ಲಿ ಆ ರುದ್ರನ ಕಾರ್ಯವನ್ನು ನಾವು ಹೀಗೆ ಮತ್ತೊಂದು ಬಾರಿ ನೆನಪಿಗೆ ತಂದ್ಕೋಬೇಕು. ಶೇಷೋ ವ್ಯಾಖ್ಯಾನ ಗೋಚರಂ. ನಮಗೆ ಈ ತರ ವ್ಯಾಖ್ಯಾನ ಮಾಡಿಸುವನು ಯಾರು? ಶೇಷನೇ ಆಗಿದ್ದಾನೆ. ಮತ್ತೆ ಗರುಡೋ ಧ್ಯಾನ ಗೋಚರಂ. ಗರುಡ ನಮ್ಮ ಕೈಯಿಂದ ಧ್ಯಾನವನ್ನು ಮಾಡಿಸ್ತಾನೆ ಅಂತ. ಇದಲ್ಲದೆ ಈ ರುದ್ರ ಮತ್ತು ರುದ್ರಾಣಿಯರ ಕುರಿತಾಗಿ ನಾವೀಗ ಆಲೋಚನೆ ಮಾಡ್ತಿದ್ದೀವಲ್ಲ, ರುದ್ರಾಣಿ ಅವಳು ಕೇವಲ ಕಾರ್ಯವನ್ನು ನಮಗೆ ಗಂಧದ ಅಭಿಮಾನಿಯಾಗಿದ್ದಾಳೆ ಮತ್ತು ದಾಂಪತ್ಯ ಸುಖದ ಅಭಿಮಾನಿಯಾಗಿದ್ದಾಳೆ ಅಂತ ಮಾತ್ರ ಅಲ್ಲ, ಅವಳು ವಾಗಭಿಮಾನಿನಿ ಕೂಡ ಆಗಿದ್ದಾಳೆ. ಉಮಾವೈವಾತ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವ ನ ದಾಂಪತ್ಯಾದ್ ವಿಹೀಯತೆ ಎನ್ನುವಲ್ಲಿ ಅದು ಬಂದಿದೆ. ವಾಂಗ್ ಮನಸಿ ಸಂಪದ್ಯತೆ ಮನಃಪ್ರಾಣೆ ಪ್ರಾಣಸ್ತೇಜಸಿ ತೇಜ ಪರಸ್ಯಾಂ ದೇವತಾಯಾಮ್ ಅಂತ ಛಾಂದೋಗ್ಯದ ಒಂದು ಮಾತಿದು. ವಾಂಗ್ ಮನಸಿ ದರ್ಶನಾತ್ ಅಂತ ಹೀಗೊಂದು ಬ್ರಹ್ಮಸೂತ್ರವೂ ಕೂಡ ಇದೆ. ಅಲ್ಲೆಲ್ಲ ಈ ವಿಷಯ ಕಾಣಿಸ್ತದೆ. ಅವಳು ವಾಗಭಿಮಾನಿನಿ ಆಗಿದ್ದಾಳೆ. ಎಲ್ಲ ವಾಂಗ್ಮಯಕ್ಕೂ ಅವಳು ಅಭಿಮಾನಿನಿ. ಮತ್ತೆ ಋಗ್ವೇದಕ್ಕೂ ಕೂಡ ವಿಶೇಷವಾದ ಅಭಿಮಾನಿನಿ ಆಗಿದ್ದಾಳೆ. ರುಚಃ ಶ್ರೀಹಿ ಗೀಹಿ ಉಮಾದ್ಯಾಶ್ಚ. ಋಗ್ವೇದಕ್ಕೆ ಲಕ್ಷ್ಮಿ, ಗೀಹಿ ಅಂದ್ರೆ ಸರಸ್ವತಿ ಭಾರತೀಯರು ಮತ್ತು ಉಮಾ ಮೊದಲಾದವರು ಅಭಿಮಾನಿಗಳಾಗಿದ್ದಾರೆ ಅಂತ ಅಲ್ಲಿ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ವರ್ಣಿಸ್ತಾರೆ. ಅವಳು ಸಕಲ ವಾಂಗ್ಮಯಕ್ಕೆ ದೇವತೆ ಮಾತ್ರ ಅಲ್ಲ, ನಮ್ಮ ವಾಗೀಂದ್ರಿಯಕ್ಕೂ ಕೂಡ ಅವಳು ದೇವತೆ ಆಗೇ ಇದ್ದಾಳೆ. ನಮ್ಮ ಮನಸ್ಸಿಗೆ ರುದ್ರ ದೇವತೆ ಆಗಿದ್ದಾನೆ. ಮನಸ್ಸು ಯಾವುದನ್ನ ಆಲೋಚನೆ ಮಾಡಿ ಮತ್ತೆ ಯಾವುದನ್ನ ತೀರ್ಮಾನ ಮಾಡಿ ಹೇಳ್ತದ, ತೊಡಗಿಸ್ತದ, ಅದರಂತೆ ಕಾರ್ಯ ಮಾಡುವುದು ಈ ವಾಗೀಂದ್ರಿಯ. ಹೀಗೆ ಅವಳು ವಾಗೀಂದ್ರಿಯಕ್ಕೂ ಕೂಡ ದೇವತೆ ಆಗಿದ್ದಾಳೆ ಅಂತ ಅನ್ನೋದನ್ನ ತಿಳ್ಕೊಳ್ಬೇಕು ನಾವು. ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವ ನದಾಂಪತ್ಯ ವಿಹೀಯತೆ. ಅನೇಕ ಬಾರಿ ಮಂಗಳಾಚರಣೆಯಲ್ಲಿ ಈ ಶ್ಲೋಕವನ್ನು ಕೂಡ ಹೇಳಿದ್ದೆ. ಆ ಶ್ಲೋಕದ ಅರ್ಥವನ್ನು ಹಿಂದೂ ಒಂದು ಬಾರಿ ಹೇಳಿದ್ದೆ. ಸ್ವಲ್ಪ ಪ್ರತ್ಯೇಕವಾಗಿ ಈಗ ಕೂಡ ನಾವು ಅರ್ಥವನ್ನ ನೋಡ್ಬೇಕು. ತದೇತನ್ ಮಿಥುನಂ ಜ್ಞಾತ್ವ ನದಾಂಪತ್ಯಾದ್ ವಿಹೀಯತೆ ಅಂತ ಬಂತಲ್ಲ, ತತ್ ಏತತ್ ಆ ಒಂದು ಮಿಥುನ, ತತ್ ಈ ಮಿಥುನ ಏನಿಲ್ಲ ಶಿವಪಾರ್ವತಿಯರ ಒಂದು ದಾಂಪತ್ಯ, ಇದು ತತ್ ಏತತ್ ಅಂತ ಹೇಳಿದ್ದಾರೆ. ತತ್ ಅಂದ್ರೆ ಅದು, ಏತತ್ ಅಂದ್ರೆ ಇದು. ಇವರಿಬ್ರು ಈ ದಂಪತಿಗಳ ಜೋಡು ಇದು, ಅದು ಆಗುವುದು ಹೇಗೆ, ಇದಾಗುವುದು ಹೇಗೆ, ಅದನ್ನೊಂದು ಬಾರಿ ನಾವು ಹೀಗೆ ನಮ್ಮ ಅನುಸಂಧಾನ ತಂದ್ಕೋಬೇಕು. ತತ್ವ ಅಂದ್ರೆ ಶಾಸ್ತ್ರ ಪ್ರಸಿದ್ಧ ಅಂತ ಅರ್ಥ. ಎಲ್ಲ ವೇದಾದಿಗಳಲ್ಲಿ, ಪುರಾಣಾದಿಗಳಲ್ಲಿ ಪ್ರಸಿದ್ಧವಾದಂತಹ ಸ್ಕಂದ ಪುರಾಣ ಇತ್ಯಾದಿ ಪುರಾಣಗಳಲ್ಲಿ ಪ್ರಸಿದ್ಧವಾಗಿರುವಂತಹ ಒಂದು ದಾಂಪತ್ಯ ಇದು. ಆದ್ರಿಂದ ಅದು ತತ್. ಏತತ್ ಅಂತಂದ್ರೆ ನಮ್ಮ ಶರೀರದ ಒಳಗೆ ಕೂಡ ಇದಿದೆ. ನಮ್ಮ ಮನಸ್ಸಿನೊಳಗೆ ಶಿವ ಇದ್ದಾನೆ, ವಾಗೀಂದ್ರಿಯದಲ್ಲಿ ಈ ಪಾರ್ವತಿ ಇದ್ದಾಳೆ. ಆದ್ರಿಂದ ಇದು ಏತತ್ತಾಗಿದೆ. ಏತ ಅಂತಂದ್ರೆ ನಮ್ಮ ಶರೀರದಲ್ಲಿರುವಂಥದ್ದು ಅಂತ ಅರ್ಥ. ತತ್ವ ಅಂತಂದ್ರೆ ಶಾಸ್ತ್ರ ಪ್ರಸಿದ್ಧವಾದ್ದು ಅಂತ ಕೂಡ ಅದರ ಅರ್ಥ. ತದೇತನ್ ಮಿಥುನಂ ಜ್ಞಾತ್ವ ನ ದಾಂಪತ್ಯ ವಿಹೀಯತೆ. ಇಂಥ ಒಂದು ದಾಂಪತ್ಯವನ್ನ ಯಾರು ತಿಳ್ಕೋತಾರೆ, ಆ ಶಿವಪಾರ್ವತಿಯರ ದಾಂಪತ್ಯವನ್ನ ಯಾರು ಶಾಸ್ತ್ರಕ್ಕನುಸಾರವಾಗಿ ತಿಳ್ಕೋತಾರೆ, ನ ದಾಂಪತ್ಯ ವಿಹೀಯತೆ, ಅವ್ರು ಯಾವತ್ತೂ ಕೂಡ ತಮ್ಮ ದಾಂಪತ್ಯ ಜೀವನದಿಂದ ವಿಚ್ಛೇದನವನ್ನು ಹೊಂದುವುದಿಲ್ಲ ಅಂತ ಅದರ ತಾತ್ಪರ್ಯ. ಆ ಭಗವಂತನ ಸ್ತ್ರೀಪುಂಗ ರೂಪಗಳನ್ನು ವರ್ಣನೆ ಮಾಡುವಂತಹ ಭಾಗ. ಪರಮಾತ್ಮ ಸ್ತ್ರೀರೂಪ ಪುರುಷರೂಪ ಎರಡೂ ಉಳ್ಳವನಾಗಿದ್ದಾನೆ. ಪರಮಾತ್ಮ ಹೆಣ್ಣೆ ಗಂಡೆ, ಮತ್ತೆ ದೇವರಿಗೆ ದೇವತೆಗಳಿಂದ ರಥೋತ್ಸವ, ಇದನ್ನೆಲ್ಲ ವರ್ಣನೆ ಮಾಡುವಂತಹ ಭಾಗ ಗರುಡ ಪುರಾಣದ ಮಾತನ್ನಲ್ಲಿ ಹೇಳ್ತಾರೆ. ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ 5 ರೂಪಗಳಿಂದ ಭಗವಂತ ಇದ್ದಾನೆ. ನಾರಾಯಣಾದಿ ರೂಪೇಣ ಪಂಚದೇಶ ಹರಿಸ್ಥಿತ. ಅವನಿಗೆ 5 ರೂಪದ ಸ್ತ್ರೀ ರೂಪಗಳು ಕೂಡ
ನಾರಾಯಣಿ ಇತ್ಯಾದಿ ರೂಪಗಳನ್ನು ತಿಳ್ಕೊಳ್ಬಹುದು. ತನ್ನಾಮಭಿಶ್ಚ ಸ್ತ್ರೀ ರೂಪೈ, ಅದೇ ಹೆಸರಿರುವಂತಹ 5 ಸ್ತ್ರೀ ರೂಪಗಳಿಂದ ಆ ಭಗವಂತ ಕೂಡ್ತಾನೆ, ಅವುಗಳನ್ನ ಆತ ಕೂಡ್ತಾನೆ. ಮತ್ತೆ ತತ್ಸಂದನಂ ವಹಂತೇತೆ ದೇವಾ ಭಾರ್ಯಾ ಸಮನ್ವಿತಾ, ಎಲ್ಲಾ ದೇವತೆಗಳು ಕೂಡ ತಮ್ಮ ತಮ್ಮ ಪತ್ನೀಕರಾಗಿ ತಮ್ಮ ಪತ್ನಿ ಸಮೇತರಾಗಿ ಆ ಭಗವಂತನ ರಥವನ್ನು ಹೊರತಾರೆ ಅಂತ ಒಂದು ತುಂಬಾ ಸುಂದರವಾದಂತಹ ವರ್ಣನೆಯನ್ನು ಮಾಡ್ತಾರೆ. ನನ್ನ ಅನುಸಂಧಾನಕ್ಕೂ ಕೂಡ ಇದು ತುಂಬಾ ಉಪಯುಕ್ತ ಆಗುವಂಥದ್ದು. ಅಧಿದೈವದಲ್ಲಿಯೂ ಹೊರತಾರೆ, ಅಧ್ಯಾತ್ಮದಲ್ಲಿಯೂ ಹೊರತಾರೆ ಅಂತ. ಅಧಿದೈವದಲ್ಲಿಯೂ ಅವರೆಲ್ಲೂ ಮುಕ್ತಿಯಲ್ಲಿ ಆ ಭಗವಂತನ ರಥವನ್ನು ಹೊರುವುದಾಯಿತು. ಅಧ್ಯಾತ್ಮದಲ್ಲಿ ನಮ್ಮ ಈ ಶರೀರ ಇದೆಯಲ್ಲ, ಅಥ ದೇವರಥ, ನಮ್ಮ ಈ ಶರೀರವೇ ಒಂದು ದೇವರ ರಥ ಇದು. ಆತ್ಮಾನಂ ರಥಿನಂ ವಿಧಿ ಶರೀರಂ ರಥಮೇವಚ, ಹೀಗೆ ಕಾಟಕೋಪನಿಷತ್ನಲ್ಲಿ ಮತ್ತೆ ಐತರಿ ಉಪನಿಷತ್ನಲ್ಲೆಲ್ಲ ಈ ಶರೀರವನ್ನು ರಥ ಅಂತ ಹೇಳಿದ್ದಾರೆ. ಈ ಶರೀರದಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಅವನನ್ನ ಆ ದೇವತೆಗಳು ಮುಕ್ತಿ ಲೋಕದಲ್ಲಿ ರಥೋತ್ಸವ ಹೇಗೆ ಮಾಡಿಸ್ತಾರೋ ದೇವತೆಗಳಿಗೆ, ಹಾಗೆ ಭಗವಂತರಿಗೆ ರಥೋತ್ಸವವನ್ನು ಮಾಡಿಸ್ತಾರೋ, ಹಾಗೆ ನಮ್ಮ ದೇಹದಲ್ಲಿ ಇಲ್ಲಿದ್ದು ಕೂಡ ಅವರು ರಥೋತ್ಸವವನ್ನು ಮಾಡಿಸ್ತಾರೆ ಅಂತಿದೆ. ಅತಿದೈವೇ ತಥಾಧ್ಯಾತ್ಮೆ ಜೀವದೇಹಾತ್ಮಕಂ ರಥಂ, ಜೀವನ ದೇಹ ರೂಪವಾದ ರಥವನ್ನ ಅವರು ದೇವಾಹ ಭಾರ್ಯಾ ಸಮನ್ವಿತಾ ವಹಂತಿ. ಇದು ನಾವು ನಿತ್ಯ ಇರಬೇಕಾದಂತ ಅನುಸಂಧಾನ. ನಾವು ನಡೆದಾಡ್ದಾಗೆಲ್ಲ ಭಗವಂತನ ರಥೋತ್ಸವ ಆಗ್ತಿರ್ತದೆ. ಎಲ್ಲೋ ಯಾವುದೋ ಕ್ಷೇತ್ರಕ್ಕೆ ಹೋಗ್ಬೇಕಾಗಿಲ್ಲ ಅಂದ್ರೆ ಹೋಗಬಾರ್ದಂತಲ್ಲ, ಹೋಗ್ಲಿಕ್ಕೆ ಆಗದೇ ಇದ್ರೂ ತೊಂದರೆ ಇಲ್ಲ. ನಮ್ಮ ಮನೆಯಲ್ಲೇ ನಿತ್ಯದ ರಥೋತ್ಸವ ಆಗ್ತದೆ. ದೇವತೆಗಳ ರಥೋತ್ಸವವನ್ನ ಮಾಡ್ತಾ ಇದ್ದಾರೆ ಅಂತ ನಮಗೊಂದಿಷ್ಟು ಅನುಸಂಧಾನ ಇದ್ರೆ ಸಾಕು. ಅಲ್ಲಿ ಉಮಾವಾಚಿ ಸಮಾಸ್ಥಿತ ನಾಗಾಕಾರ ಏವ, ಈ ಉಮಾದೇವಿ ವಾಗೀಂದ್ರಿಯದಲ್ಲಿದ್ದಾಳೆ, ಅವಳು ಸರ್ಪದ ರೂಪದಿಂದ ಹಗ್ಗವಾಗಿದ್ದಾಳೆ. ಆ ರಥದ ಕುದುರೆಗಳಿಗೆ ಹಗ್ಗ ಬೇಕಲ್ಲ, ಅದು ಯಾವುದು ಅಂದ್ರೆ ಅವಳು ಸರ್ಪವಾಗಿ ಹಗ್ಗವಾಗಿದ್ದಾಳಂತೆ. ನಾಗಾಕಾರ ಏವ ಸಂಸ್ಥಿತ ರಶ್ಮಿತ್ವ ಮಗಮತ್ ವೈಷ್ಣವೇ ರಥೆ ಮನಸ್ಥಿತ ಶಿವಶ್ಚಾತ್ರ ಮನೋನಾಮ ಮಹಾಬಲ. ನಮ್ಮ ಮನಸ್ಸಿನಲ್ಲಿರುವಂತಹ ಶಿವ ಅವನು ಮನೋಭಿಮಾನಿಯಾಗಿದ್ದಾನೆ, ಮಹಾಬಲನಾಗಿದ್ದಾನೆ. ಅಭವತ್ ಸಾರಥಿರ್ ವಿಷ್ಣೋಹ, ಆ ಶಿವ ಇಲ್ಲಿ ಸಾರಥಿಯಾಗಿದ್ದಾನೆ. ಈ ರಥವನ್ನ ಭಗವಂತ ಪ್ರಾಣ ಇವರೆಲ್ಲರೂ ಕೂಡ ಏರಿದ್ದಾರೆ ಅಂತ ಅಲ್ಲಿ ವರ್ಣನೆ. ಹೀಗೆ ಶಿವಪಾರ್ವತಿಯರಿಬ್ಬರು ಕೂಡ ಭಗವಂತನಿಗೆ ರಥೋತ್ಸವ ಮಾಡಿಸ್ತಾ ಇದ್ದಾರೆ. ಭಗವಂತ ಅಲ್ಲಿ ಒಳಗಿದ್ದಾನೆ, ಶಿವ ಸಾರಥಿಯಾಗಿದ್ದಾನೆ, ಮತ್ತೆ ಪಾರ್ವತಿ ಹಗ್ಗವಾಗಿದ್ದಾಳೆ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಇಂದ್ರಿಯಗಳನ್ನೇ ಕುದುರೆಗಳಂತ ನಾವು ತಿಳ್ಕೊಳ್ಬಹುದು. ಇಂದ್ರಿಯಗಳನ್ನು ಕುದುರೆಗಳನ್ನು ತಿಳ್ಕೊಳ್ಳುವುದು ಕಾಟಕೋಪನಿಷತ್ತಿಗೆ ಅನುಸಾರವಾಗಿ ಆಯಿತು. ಇಲ್ಲಿ ಐತರೇಯ ಉಪನಿಷತ್ ಭಾಷ್ಯಕ್ಕನುಸಾರವಾಗಿ ಸಹ ಸೂರ್ಯ ಭಾರ್ಯಾಚ ಚಕ್ಷುರ್ದ್ವಯ ಸಮಾಶ್ರಿತವು ವಹತಃ ಅಶ್ವಾತ್ಮಕವು. ಸೂರ್ಯ ಮತ್ತು ಸೂರ್ಯನ ಪತ್ನಿಯಾದ ಸಂತಾ ಇಬ್ಬರು ಕೂಡ ಕುದುರೆ ರೂಪದಿಂದ ಇದ್ರು. ನಮ್ಮ 2 ಕಣ್ಗಳಲ್ಲಿದ್ದು, 2 ಕಣ್ಗಳಲ್ಲಿ ಅವರಿಬ್ರು ಇದ್ದಾರೆ. ನಮ್ಮ ರಥವೆಂಬ ಶರೀರವೆಂಬ ರಥ ಇದೆಯಲ್ಲ, ಇದ್ರ ಕಣ್ಗಳಲ್ಲಿ ಅವರಿದ್ದಾರೆ. 2 ಕಣ್ಗಳನ್ನು ಆಶ್ರಯಿಸಿಕೊಂಡು ಕುದುರೆ ರೂಪದಿಂದ ಅವರು ಇದ್ದಾರೆ. ಅಧ್ಯಾತ್ಮದಲ್ಲಿ ಅವರು ಅಂದ್ರೆ ನಮ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ಕಣ್ಣಿನಲ್ಲಿದ್ದಾರೆ. ಅಧಿದೈವದಲ್ಲಿ ಆ ಮುಕ್ತ ಲೋಕದಲ್ಲಿ ಅವರು ಕುದುರೆಯ ರೂಪದಿಂದ ಆ ರಥವನ್ನು ಹೊರತಾರೆ. ಹೀಗೆ ಸೂರ್ಯನ ಪತ್ನಿ, ಚಂದ್ರನ ಪತ್ನಿ, ಶಿವ ಪಾರ್ವತಿ, ಇವರೆಲ್ಲಿಗೂ ಸಂಬಂಧಪಟ್ಟಂತೆ ಅಧ್ಯಾತ್ಮದಲ್ಲಿ ಅಲ್ಲಿ ಮುಕ್ತ ಲೋಕದಲ್ಲಿ ಒಂದು ರಥವೇ ಇರ್ತದೆ. ಇಲ್ಲಿ ನಮ್ಮ ಶರೀರವೇ ಒಂದು ರಥ ಅಂತ ಹೀಗೆ ಅದನ್ನ ಅನುಸಂಧಾನಕ್ಕೆ ತಂದ್ಕೋಬೇಕು. ಸೂರ್ಯಚಂದ್ರನಿಬ್ಬರು ಕೂಡ, ಸೂರ್ಯ ಮತ್ತು ಸಂಧ್ಯಾ ಇಬ್ಬರು ಕೂಡ ನಮ್ಮ ಕಣ್ಗಳಲ್ಲಿದ್ದಾರೆ. ಚಂದ್ರ ಮತ್ತು ರೋಹಿಣಿ ಇಬ್ಬರು ಕೂಡ ನಮ್ಮ ಬಲ ಎರಡು ಕಿವಿಗಳಲ್ಲಿದ್ದಾರೆ. ಇದೆಲ್ಲ ಇಲ್ಲಿ ಕಿವಿಗಳಿಗೆ ಇತ್ಯಾದಿಗಳಿಗೆ ಅಭಿಮಾನಿ ದೇವತೆಗಳು ಅಂತ ಕೂಡ ಇಲ್ಲಿ ಬಂತಲ್ಲ, ಅದಕ್ಕಾಗಿ ಈ ಎಲ್ಲ ಅಂಶಗಳನ್ನು ಕೂಡ ಹೇಳ್ತಾ ಇದ್ದೇನೆ. ಹೀಗೆ ಕಿವಿಗಳಲ್ಲಿ ಚಂದ್ರನ ಪತ್ನಿ, ಕಣ್ಗಳಲ್ಲಿ ಸೂರ್ಯನ ಪತ್ನಿ, ಮನಸ್ಸಿನಲ್ಲಿ ರುದ್ರ ಸಾರಥಿಯಾಗಿ, ಮತ್ತೆ ಕಡಿವಾಣವಾಗಿ ಹಗ್ಗವಾಗಿ ಪಾರ್ವತಿ ಇದ್ದಾಳೆ. ಹೀಗೆ ಭಗವಂತನ ರಥೋತ್ಸವ ನಮ್ಮ ಮನೆಯಲ್ಲೇ ನಿತ್ಯ ನಡೀತಾ ಇದೆ. ನಾವು ಮಾಡುವಂತಹ ಶ್ರವಣ ಪ್ರವಚನ ಇತ್ಯಾದಿಗಳೇನಿವೆ ಆ ಭಗವಂತನ ರಥೋತ್ಸವದ ಸಂದರ್ಭದಲ್ಲಿ ಆಗುವಂತಹ ಸ್ತುತಿ ಪಾಠಗಳು ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಆ ರುದ್ರ ಸಾರಥಿಯಾಗಿದ್ದು ನಮ್ಮ ಈ ರಥವನ್ನು ಯಾವತ್ತೂ ಕೂಡ ಮುನ್ನಡೆಸಬೇಕು, ಸಪತ್ನೀಕನಾಗಿ ಆತ ಮುನ್ನಡೆಸಬೇಕು ಅಂತ ನಾವು ಅವನನ್ನ ಕೇಳ್ಕೊಳ್ಬೇಕು.
ನಮ್ಮ ಶರೀರ ಅಂದ್ರೆ ಏನು? ಇಂದ್ರಿಯಗಳು, ಇಂದ್ರಿಯದ ಅರ್ಥ, ಸ್ವಭಾವ, ಜ್ಞಾನ, ಧೈರ್ಯ, ಭೂತ ವಿಕಾರ, ಮತ್ತೆ ಭೂತ ವಿಕಾರಸ್ಯ ಅವಿಕಾರಿಯಾದಂತಹ ಜೀವಾತ್ಮ ಒಳಗಿದ್ದಾನೆ. ಇದೆಲ್ಲವೂ ಈ ಶರೀರದ ಒಳಗಿದೆ. ಶರೀರ ಅಂತ ಇದನ್ನೇ ಹೀಗೆ ಕರೀತಾರೆ. ಶರೀರಕ್ಕಿಂತ ಭಿನ್ನನಾದ ಜೀವ ಆ ಶರೀರದೊಳಗೆ ಬಂದಿಯಾಗಿದ್ದಾನೆ. ಜೀವ ಅಪ್ರಾಕೃತ, ಶರೀರ ಪ್ರಾಕೃತ. ಇದನ್ನ ಜ್ಞಾನಿ ಆಗುವಂತ ತಿಳ್ಕೊತಾನೆ. ಅಜ್ಞಾನಿಗಳಿಗೆ ಈ ವ್ಯತ್ಯಾಸವನ್ನು ತಿಳ್ಕೊಳ್ಳಿಕ್ ಆಗೋದಿಲ್ಲ. ಪ್ರಾಕೃತ ಗುಣರಹಿತನಾದ ಆ ಪರಮಾತ್ಮನನ್ನ ತಿಳಿದುಕೊಂಡು ಈ ಎಲ್ಲ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅವನೇ ಮರಣರಹಿತನಾಗಿ ಆ ಪರಮಾತ್ಮನನ್ನ ಹೊಂದುತ್ತಾನೆ. ಬಂಧನದಿಂದ ಬಿಡುಗಡೆಯನ್ನು ಕೂಡ ಹೊಂದುತ್ತಾನೆ. ಆ ಪರಮಾತ್ಮನನ್ನು ಚಕ್ಷುರಿಂದ್ರಿಯದಿಂದ ಬೇರೆ ಇಂದ್ರಿಯಗಳಿಂದ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮನಸೈವ ಪ್ರದೀಪ್ತೇನ ಮಹಾನಾತ್ಮ ಪ್ರದೃಶ್ಯತೆ. ನಮ್ಮ ಮನಸ್ಸನ್ನು ಏಕಾಗ್ರ ಮಾಡಿಕೊಂಡಾಗ ಮಾತ್ರ ಆ ಪರಮಾತ್ಮನನ್ನು ನಾವು ನೋಡ್ಲಿಕ್ಕಾಗ್ತದೆ. ಅವನು ಎಲ್ಲಾ ಸ್ಥಾವರ ಜಂಗಮ ಪ್ರಾಣಿಗಳಲ್ಲೆಲ್ಲ ಕೂಡ ವಾಸ ಮಾಡಿಕೊಂಡಿದ್ದಾನೆ. ಕೇವಲ ಇಂದ್ರಿಯಗಳಿಂದ ಅವನು ನೋಡ್ಲಿಕ್ಕಾಗೋದಿಲ್ಲ, ಕೇವಲ ಬುದ್ಧಿಯಿಂದ ಎಲ್ಲೂ ಅವನು ನೋಡ್ಲಿಕ್ಕಾಗೋದಿಲ್ಲ. ನ ತಿರ್ಯಕ್ ನ ಅಧಸ್ತಾತ್. ಕೆಳಗಿದ್ದಾನ, ಮೇಲಿದ್ದಾನ, ಎಲ್ಲಿದ್ದಾನೆ ಅಂತ ಕೂಡ ಅವನ ಬಗ್ಗೆ ತೀರ್ಮಾನ ಇಲ್ಲ. ಎಲ್ಲ ಕಡೆ ಅವನಿದ್ದಾನೆ. ಅವನು ಈ ನವದ್ವಾರಂ ಪುರಂ ಗತ್ವ ಹಂಸೋಸು ನೀಯತೆ ವಶಂ. ಈ 9 ದ್ವಾರಗಳಿಂದ ಕೂಡಿದಂತಹ ನಮ್ಮ ಈ ಶರೀರ ಏನಿದೆ, ಇದರೊಳಗೆ ಅವನು ಪ್ರವೇಶ ಮಾಡ್ತಾನೆ. ಆ ಶರೀರವನ್ನು ತನ್ನ ವಶ ಮಾಡಿಕೊಳ್ತಾನೆ. ಎಲ್ಲ ಭೂತಗಳಿಗೂ ಕೂಡ ಆತ ಪ್ರಭುವಾಗಿದ್ದಾನೆ. ಅಣುವಿಗಿಂತ ಅಣುವಾಗಿದ್ದಾನೆ, ಮಹತ್ತಿಗಿಂತ ಮಹತ್ತಾಗಿದ್ದಾನೆ, ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ಇದು ಆ ಕ್ಷೇತ್ರ, ನಮ್ಮ ಈ ಶರೀರ ಏನಿದೆ, ಕ್ಷೇತ್ರಜ್ಞನಾದಂತಹ ಪರಮಾತ್ಮನ ಅಧೀನವಾಗಿದೆ. ಅದು ಪುರುಷ ಅಂದ್ರೆ ಈ ಜೀವ ಪ್ರಕೃತಿಸ್ಥ, ಪ್ರಕೃತಿಯ ಆಧಾರದಲ್ಲಿ ಇದ್ದುಕೊಂಡು ಎಲ್ಲಾ ರೀತಿಯಾದಂತಹ ಗುಣಗಳನ್ನು ಕೂಡ ಅನುಭವಿಸ್ತಾನೆ, ಎಲ್ಲಾ ರೀತಿಯಾದಂತಹ ಭೋಗಗಳನ್ನು ಕೂಡ ಮಾಡ್ತಾನೆ. ಪುರುಷ ಪ್ರಕೃತಿಸ್ಥ ಅಂತಂದ್ರೆ, ಪುರುಷ ಅಂದ್ರೆ ಇಲ್ಲಿ ಗಂಡು ಹೆಣ್ಣು ಇಬ್ರು ಅವರು ಪ್ರಾಕೃತಿಕವಾದ ಈ ಶರೀರದಲ್ಲಿದ್ದು ಈ ಶರೀರದ ಮೂಲಕ ಎಲ್ಲ ರೂಪ, ರಸ, ಗಂಧ, ಸ್ಪರ್ಶ ಈ 5 ಮತ್ತೆ ಹೋಗುವಿಕೆ, ಬರುವಿಕೆ, ಮಲ ವಿಸರ್ಜನೆ, ದಾಂಪತ್ಯ ಸುಖ ಇತ್ಯಾದಿಗಳೆಲ್ಲವನ್ನು ಕೂಡ ಅನುಭವಿಸ್ತಾರೆ. ಹೀಗೆ ಅದಕ್ಕರ್ಥ. ಕಾರ್ಯಕಾರಣ ಕರ್ತೃತ್ವ ಪ್ರಕೃತಿ ಹೇತುರುಚ್ಯತೆ. ಎಲ್ಲದಕ್ಕೂ ಕೂಡ ಪ್ರಕೃತಿಯೇ ಕಾರಣವಾಗಿದೆ. ಅದೇ ನಮಗೆ ಇದೆಲ್ಲವನ್ನು ಕೂಡ ಭೋಗ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದೆ. ಪುರುಷ ಸುಖ ದುಃಖಾನ ಭೋಕ್ತೃತ್ವ ಹೇತುರುಚ್ಯತೆ. ಸುಖ ದುಃಖಗಳ ಭೋಕ್ತೃತ್ವ ಇದಕ್ಕೆಲ್ಲ ಯಾರ ಕಾರಣ ಅಂದ್ರೆ ಪುರುಷ. ಪುರುಷ ಅಂದ್ರೆ ಇಲ್ಲಿ ಪರಮಾತ್ಮ ಅಂತ ಅರ್ಥ ಇಟ್ಕೋಬೇಕು. ನಮಗೆ ಆ ಪರಮಾತ್ಮನನ್ನು ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವನ ಆಧಾರದಿಂದಲೇ, ಅವನ ಆಶ್ರಯದಿಂದಲೇ ನಾವು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ ಅಂತ ಹೀಗಾದ್ರ ಅರ್ಥ. ಅವನ ಆ ಪರಮಾತ್ಮ ದೇಹದಲ್ಲಿದ್ದಾನೆ, ಅವ್ಯಕ್ತನಾಗಿದ್ದಾನೆ, ನಮ್ಮ ಚಿಂತನೆಗೆ, ನಮ್ಮ ವಿಮರ್ಶೆಗೆ ಮೀರಿದವನಾಗಿದ್ದಾನೆ. ಹೀಗೆ ಈ 54ನೇ ಶ್ಲೋಕ ಏನಿದೆ, ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ, ಪುರುಷ ಸುಖ ದುಃಖಾನ ಭೋಕ್ತೃತ್ವೇ ಹೇತು ರುಚ್ಯತೆ ಅಂತ ಭಗವದ್ಗೀತಾದಲ್ಲಿ ಬಂದಿರುವಂತ ಶ್ಲೋಕ. ಅದನ್ನ ಇಲ್ಲೇನು ನಾನು ಹೆಚ್ಚು ವಿವರಿಸಿ ಹೇಳೋದಿಲ್ಲ. ಕೆಲವರು ಜ್ಞಾನಿಗಳಿಗೆ ಅನುಸಾರವಾಗಿ, ಅವರ ಅಭಿಪ್ರಾಯಕ್ಕೆ ಅನುಸಾರವಾಗಿ ಈ ಪರಮಾತ್ಮ ಅವ್ಯಕ್ತನಾಗಿದ್ದಾನೆ, ಸನಾತನನಾಗಿದ್ದಾನೆ, ತೇಜೋಮಯನಾಗಿದ್ದಾನೆ. ದೇಹೇ ತೇಜೋಮಯೋ ದೇಹಿ ತಿಷ್ಠತಿ ತ್ಯಪರೆ. ಅವನೇ ಜೀವ ಅಂತ ಕೆಲವರು ಹೇಳ್ತಾರೆ ಅಂತ ಇಲ್ಲಿ ಅನುವಾದ ಮಾಡಿದ್ದಾರೆ. ಅನುವಾದವನ್ನು ಹೇಗೂ ಮಾಡಬಹುದು. ನಮ್ಮ ದೇಹದಲ್ಲಿ ಪರಮಾತ್ಮ ಇದ್ದಾನೆ ಅಂತ ನಾವು ಅನುವಾದ ಮಾಡಬಹುದು. ಆ ಪರಮಾತ್ಮನು ಅಜಯ್ಯ, ಯಾರೆಂದು ಗೆಲ್ಲಿಕ್ಕಾಗದವನು, ಅಚಿಂತ್ಯನಾಗಿದ್ದಾನೆ. ಅವನೇ ದೇಹಿಯಾಗಿದ್ದಾನೆ ಅಂದ್ರೆ ದೇಹದಲ್ಲಿದ್ದಾನೆ. ಅಥವಾ ದೇಹದಲ್ಲಿರುವಂತಹ ಜೀವ ಆ ಪರಮಾತ್ಮನಿಗೆ ಒಂದು ಸನ್ನಿಧಾನ ಪಾತ್ರನಾಗಿದ್ದಾನೆ ಇನ್ನೊಂದರ್ಥ. ಇನ್ನು ಕೆಲವರು ವಿಮರ್ಶಕರಾದವರು, ಚಿಂತಕರಾದವರು ಶರೀರದಲ್ಲಿರುವಂತಹ ಜ್ಞಾನ, ಊಷ್ಮ ಅಂದ್ರೆ ಶರೀರದಲ್ಲಿರುವಂತಹ ಒಂದು ಬಿಸಿಯಾದಂತಹ ಗುಣ, ಶರೀರದಲ್ಲಿ ಒಂದು
ಉಷ್ಣಾಂಶ ಕಾಣ್ತದಲ್ಲ ಅವತ್ತು ಕೂಡ ಅದನ್ನ ಅಭಿಪ್ರಾಯ ಪಡ್ತಾರೆ. ಅವನು ಶರೀರದಲ್ಲಿರುವಂತಹ ಈ ಎಲ್ಲಾ ಗುಣಗಳು, ಕೆಲವು ಬಾಹ್ಯ ಗುಣಗಳು, ಕೆಲವು ಅಂತರ್ಗುಣಗಳು, ಈ ಎಲ್ಲ ಸೇರಿ ಜೀವ ಅನ್ನೋ ಹೆಸರನ್ನು ಪಡೀತವೆ. ವಸ್ತುತಃ ಜೀವನಿಗೆ ಬಿಸಿ, ತಂಪು ಇತ್ಯಾದಿ ಗುಣಗಳೇನೂ ಇಲ್ಲ, ನಮಗದು ಗೊತ್ತಿದೆ. ಆದ್ರೂ ಈ ಶರೀರದಲ್ಲಿ ಆತ ಇದ್ದಾನಾದ್ರಿಂದ ಶರೀರದಿಂದ ಆತ ಸದ್ಯದಲ್ಲಿ ಬೇರ್ಪಡುವ ಸಾಧ್ಯತೆ ಇಲ್ಲ. ಆದ್ರಿಂದ ಅವನನ್ನ ಈ ಎಲ್ಲ ಗುಣಗಳು ಉಳ್ಳವನು ಅಂತ ವರ್ಣನೆ ಮಾಡ್ತಾರಷ್ಟೆ. ಭಗವಂತ ಎಲ್ಲಾ ಲೋಕಗಳನ್ನು ವ್ಯಾಪಿಸಿ ತಿಲೇ ತೈಲಮಿವಾಸ್ಥಿತಂ, ಎಳ್ಳಿನಲ್ಲಿ ಎಣ್ಣೆ ಇರ್ತದೆ. ಎಲ್ಲಿ ಇರ್ತದೆ ಅಂದ್ರೆ ಎಲ್ಲ ಕಡೆ ಇರ್ತದೆ. ಕೇವಲ ಎಳ್ಳಿನ ಕೈಯಲ್ಲಿ ಹಿಡಿದು ನೋಡಿದ್ರೆ ಎಣ್ಣೆ ನಮಗೆ ಅನುಭವಕ್ಕೆ ಬರೋದಿಲ್ಲ. ಆ ಎಳ್ಳನ್ನ ಚೆನ್ನಾಗಿ ಮರ್ದಿಸಿದ್ರೆ ಆವಾಗಲೇ ಎಣ್ಣೆ ಸಿಗ್ತದೆ. ಹಾಗೆ ಈ ಜಗತ್ತನ್ನೆಲ್ಲ ನಾವು ಪರಾಮರ್ಶಿಸಿ ನೋಡಿದಾಗ ಮಾತ್ರ ಈ ಎಣ್ಣೆ ನಮ್ಮ ಅನುಭವಕ್ಕೆ, ನಮಗೆ ಎಣ್ಣೆ ಅಂತಿರುವ ಪರಮಾತ್ಮ ಅನುಭವಕ್ಕೆ ಬರ್ತಾನೆ ಅಂತ ಕೆಲವರು ಜ್ಞಾನಿಗಳು ಹೇಳ್ತಾರೆ. ಈ ನಡುವೆ ಕೆಲವರು ನಾಸ್ತಿಕರೂ ಇದ್ದಾರೆ. ಅವರು ಜ್ಞಾನ ಶೂನ್ಯರಾದವರು, ಪರಮಾತ್ಮನೇ ಇಲ್ಲ ಅಂತ ವರ್ಣನೆ ಮಾಡ್ತಾರೆ. ಯಾಕೆಂದ್ರೆ ಪರಮಾತ್ಮನ ಅಸ್ತಿತ್ವವನ್ನು ಸಾಬೀತುಪಡಿಸಲಿಕ್ಕೆ ಸ್ಥೂಲವಾದಂತಹ ಲಕ್ಷಣಗಳೇನು ಕಾಣಿಸೋದಿಲ್ಲ. ಹೀಗೆ ಏವಂ ನಾನಾ ವಿಧಾನೇನ ವಿಮರ್ಶಂತಿ ಮಹೇಶ್ವರಂ, ತಪ್ಪು ತಿಳ್ಕೋತಾರ ಅವರು. ನಿರಯಾಲಯ ಮುಂದೆ ನರಕಕ್ಕೆ ಹೋಗುವಂಥವ್ರು. ಪಾರ್ವತಿ ಕೇಳ್ತಾ ಇದ್ದಾಳೆ, ಈ ಪರಮಾತ್ಮ ಎಲ್ಲಿದ್ದಾನೆ? ಸರ್ವಭೂತಗಳಲ್ಲೂ ಇದ್ದಾನೆ. ಇದನ್ನ ಊಹವಾನ್ ಬ್ರಾಹ್ಮಣೋ ಲೋಕೆ, ಶಾಸ್ತ್ರಗಳನ್ನು ಊಹೆ ಮಾಡಿ, ಶಾಸ್ತ್ರಗಳ ಅರ್ಥವನ್ನು ಊಹೆ ಮಾಡಿ ತಿಳ್ಕೊಳ್ಳುವ ಶಕ್ತಿ ಇರುವಂತವನು ಅರ್ಥ ಮಾಡ್ಕೊಳ್ತಾನೆ. ಆದ್ರೆ ಅಂಥ ಪರಮಾತ್ಮನನ್ನ ನಾವು ತಿಳಿಯುವುದು ಸುಲಭವಾಗಿ ಸಾಧ್ಯ ಇಲ್ಲ. ಋಷಿಗಳು ದೇವತೆಗಳಿಗೆಲ್ಲ ಆತ ಸ್ಪಷ್ಟವಾಗಿ ಕಾಣ್ತಾನೆ. ಅವನನ್ನ ಕಂಡ್ರೆ ನಾವು ಮತ್ತೆ ಬರೋದಿಲ್ಲ. ಮಹೇಶ್ವರ ಈ ಉತ್ತರವನ್ನು ಪಾರ್ವತಿ ಕೊಡ್ತಾ ಇದ್ದಾನೆ. ಆದ್ರಿಂದ ಆ ಪರಮಾತ್ಮನ ದರ್ಶನವೇ ಎಲ್ಲದಕ್ಕೂ ಕಾರಣ. ಕಪಿಲಾದಿ ಪರಮಾತ್ಮನ ರೂಪದಿಂದ ಮತ್ತೆ ವ್ಯಾಸಾದಿ ರೂಪಗಳಿಂದ ಏನೊಂದು ತತ್ವಜ್ಞಾನ ಬೆಳಕಿಗೆ ಬಂತು, ಅದನ್ನೇ ಈಗ ನಾನು ನಿನಗೆ ಹೇಳಿದ್ದೇನೆ. ಕಪಿಲಾದಿಭಿ ಆಚಾರ್ಯೈಹಿ, ಕಪಿಲ ಇತ್ಯಾದಿ ರೂಪಗಳಿಂದ ಭಗವಂತನೇ ಹೇಳಿದಂಥ ಒಂದು ಶಾಸ್ತ್ರದ ರಹಸ್ಯವನ್ನು ನಿನಗೆ ಹೇಳಿದ್ದೇನೆ ಅಂತ ಪರಮಾತ್ಮ ಶಿವ ಆ ಪಾರ್ವತಿಗೆ ಹೇಳಿ ಮುಗಿಸಿದ. ಅಲ್ಲಿಗೆ ಪ್ರಾವಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 132ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 245ನೇ ಅಧ್ಯಾಯ, ಮತ್ತೆ ವೈಷ್ಣವ ಪಾಠದಲ್ಲಿ 230ನೇ ಅಧ್ಯಾಯ. ಅಧ್ಯಾಯ ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಮುಕ್ತಾಯ ಕಂಡಿದೆ.